ಈ ದೀಪಾವಳಿ ಹಬ್ಬಕ್ಕೆ ಒಂದು ಹೊಸ ಗೋಲನ್ನು ಸೃಷ್ಟಿ ಮಾಡ್ಕೊಳ್ಳೋಣವಾ ಎಲ್ಲರೂ. ಸೊ ಒಂದು ಗೋಲ್ ಬುಕ್ ಅಂತ ಇಡಿ. ಆ ಗೋಲ್ ಬುಕ್ಕಲ್ಲಿ ಏನು ಮಾಡಿ, ಈ ಫಸ್ಟ್ ಪೇಜ್ ಓಪನ್ ಮಾಡಿದ ತಕ್ಷಣ ದೀಪಾವಳಿ ಅಂತ ಬರೀರಿ. ಅದರ ಕೆಳಗಡೆ ನೆಕ್ಸ್ಟ್ ಇಯರ್ ದೀಪಾವಳಿಗೆ ನೀವು ಏನನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಬರ್ಕೊಳ್ಳಿ. ಸಪೋಸ್ ಒಂದು ಕಾರ್ ತಗೋಬೇಕು, ಅಥವಾ ಮನೆ ತಗೋಬೇಕು, ಅಥವಾ ಮದುವೆ ಮಾಡ್ಕೋಬೇಕು, ಈ ತರ ದೊಡ್ಡ ಗೋಲ್ ಇದೆ ಅಂದ್ರೆ ಅದಕ್ಕೆ 1 ವರ್ಷ ಟೈಮ್ ಬೇಕಾಗುತ್ತಲ್ವಾ, ಅಂತ ಗೋಲನ್ನು ಬರ್ಕೊಳ್ಳಿ. ಮೈ ಡ್ರೀಮ್ ಹೌಸ್, ನನ್ನ ಡ್ರೀಮ್ ಕಾರ್, ನನ್ನ ಕನಸಿನ ಮದುವೆ, ನನ್ನ ಸ್ಪೆಷಲ್ ವ್ಯಕ್ತಿ ಜೊತೆ ಮದುವೆ, ಅಥವಾ ಮಗು ಮಾಡ್ಕೋಬೇಕು ಅಂತಿದ್ರೆ, ಈ ತರ ಏನೇ ಇದ್ರೂ ಅದನ್ನ ಬರ್ಕೊಳ್ಳಿ. ಬರ್ಕೊಂಡ ನಂತರ ಈ ಇಯರ್ ಹೇಗಿದ್ದೀರಾ, ಒಂದು ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ದೀಪಾವಳಿನ. ಸೊ ನೆಕ್ಸ್ಟ್ ಇಯರ್ ದೀಪಾವಳಿ ಅಷ್ಟೊತ್ತಿಗೆ ಈ ಗೋಲನ್ನು ನೀವು ಅಚೀವ್ ಮಾಡಿರ್ಬೇಕು ಅಂದ್ರೆ ಇವತ್ತಿಂದಾನೇ ನೀವು ಇದಕ್ಕೆ ಎಫರ್ಟ್ ಅನ್ನ ಹಾಕೋದ್ರ ಮೇಲೆ ನಿಮ್ಮ ಗಮನ ಇರಬೇಕು. ಆ ಗೋಲ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಆಲೋಚನೆಗಳಲ್ಲಿ ಯಾವ ನೆಗೆಟಿವಿಟಿ ಇರಬಾರ್ದು. ಫುಲ್ ಪಾಸಿಟಿವ್ ಆಗಿದ್ದು ಖುಷಿಯಾಗಿ ಈ ಗೋಲ್ನ ಅಚೀವ್ ಮಾಡಿ. ಪ್ರತಿ ಒಂದು ಹಬ್ಬಕ್ಕೆ ಈ ತರ ಒಂದು ಪ್ರಾಕ್ಟೀಸ್ ಮಾಡೋಣ. ಹಬ್ಬದ ಹೆಸರು, ಅದ್ರ ಕೆಳಗಡೆ ನೆಕ್ಸ್ಟ್ ಇಯರ್ ಆ ಹಬ್ಬಕ್ಕೆಲ್ಲ ನಾವು ಏನನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ. ಅದು ಖಂಡಿತ ಮಾಡಲೇಬೇಕು. ಅವಾಗೇನಾಗುತ್ತೆ, ಪ್ರತಿ ಹಬ್ಬ ಇನ್ನಷ್ಟು ನಮಗೆ ಇನ್ನೂ ಉತ್ಸಾಹ ತರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ ದೀಪಾವಳಿಯಿಂದ ಪ್ರತಿ ಒಂದು ಹಬ್ಬಕ್ಕೂ ಒಂದೊಂದು ಗೋಲ್ ಅಚೀವ್ ಆಗ್ಬಿಟ್ಟಿರುತ್ತಲ್ವ, ನಾವು ಅದಕ್ಕೆ ತಕ್ಕಂತ ಪ್ರಯತ್ನ ಮಾಡ್ತಿರ್ತೀವಿ, ಎಲ್ಲ ಅಚೀವ್ ಆಗ್ಬಿಡ್ತಾ ಇರತ್ತೆ. ಅವಾಗ ಇನ್ನು ಡಬಲ್ ಸೆಲೆಬ್ರೇಷನ್ ಹಬ್ಬಕ್ಕೆ ಅಲ್ವಾ. ಸೊ ಈ ತರ ಮಾಡ್ಕೊಳ್ಳೋಣ. ಇನ್ಮೇಲೆ ಕಮಾನ್ ಎಲ್ರು ಈಗಲೇ ಒಂದು ಗೋಲ್ ಬುಕ್ ಅಂತ ಇಟ್ಕೊಳ್ಳಿ. ದೀಪಾವಳಿ ಅಂತ ಬರೀರಿ, ಅದರ ಕೆಳಗಡೆ ಯಾವ ಗೋಲ್ ಅಂತ ಬರೀರಿ. ಆ ಗೋಲನ್ನು ಅಚೀವ್ ಮಾಡೋದಕ್ಕೆ ನೀವು ಏನೆಲ್ಲ ಮಾಡ್ತೀರಾ ಪ್ರಯತ್ನಗಳನ್ನ ಅಂತೆಲ್ಲ ಕೂಡ ಅದರಲ್ಲಿ ಬರ್ಕೊಳ್ಳಿ, ಆ ಗೋಲ್ ಬಗ್ಗೆ. ಓಕೆನಾ?